ಬಂದ ತಕ್ಷಣಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಜಲ್ದಿ ಆಗ್ತೈತೆ ಅಂತ ನಾವು ಮಾಡೀವಿ. ಬೆಳಗ್ಗೆ ಹೋಗಿದ್ದು ಇನ್ನೂ ಪತ್ತೆ ಇಲ್ಲ ನೋಡು. ಫೋನು ತಗೊಂಡೋಗಿಲ್ಲ. ಫೋನ್ ಹತ್ರ ಮಾಡ್ತಿದ್ದೆ. ನೋಡೋಗಪ್ಪಯ್ಯ, ಹೋಗಿ ಬರ್ತೀಯೇನು? ಸ್ಕೂಟಿ ತಗೊಂಡು ಹೋಗಿ ನೋಡ್ಬೋ. ಏನು ಮಟನ್ ಏನು ಇನ್ನೂ ಕೊಯ್ದ್ರಾ ಇಲ್ಲ ಇನ್ನು? ಬರ್ತೇ ತಗೊಳಮ್ಮ, ಎಲ್ಲರೂ ಪಾಲು ಹಾಕಿರ್ತಾರ ಅಂದಮೇಲೆ ಎಲ್ಲರಿಗೂ ಕೊಡ್ಬೇಕಲ್ಲ. ಆರಾಮಾಗಿ ಮಾಡ್ರಿ, ನೀವು ಏನು ಅರ್ಜೆಂಟ್ ಇಲ್ಲ. ಈಗ ಬೆಳಗ್ಗೆ ಊಟ ಮಾಡೀವಿ, ಮಧ್ಯಾಹ್ನದ ಊಟಕ್ಕೆ ಆರಾಮಾಗಿ ಮಾಡ್ರಿ, ಆಮೇಲೆ ಊಟ ಮಾಡೋಣ. ಬೆಳಗ್ಗೆ ಊಟ ಮಾಡಿಬಿಡು. ಆದ್ರೆ ಜಲ್ದಿ ತಂದು ಕೊಟ್ರೆ ಕೊಯ್ದು ತೊಳೆದು ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಗ್ಬಿಡ್ತೈತೆ. ಟೈಮ್ ಈಗೇನು 11 ಗಂಟೆ ಆಗೈತೆ, ಏನು 11:30 ಆಗೈತೆ? ಎಷ್ಟಪ್ಪ ಟೈಮ್? 12 ಗಂಟೆಗೆ ಇನ್ನೂ 15 ನಿಮಿಷ ಕಡಿಮೆ ಆಯ್ತಮ್ಮ. ನೋಡ, 12 ಗಂಟೆ ಆಗಾಗ ಬಂದೈತೆ, ಇನ್ನೂ ಮಟ ತಂದು ಕೊಟ್ಟಿಲ್ಲ ಮಟನ್. ಅದು ಯಾವಾಗ ತರ್ತೈತೆ ಏನೋ. ನಾವೆಲ್ಲ ಮಾಡೋಷ್ಟರಲ್ಲಿ ಇವತ್ತು ಗ್ಯಾರಂಟಿ ಊಟ 3 ಗಂಟೆ 4 ಗಂಟೆಗೆ ಫಿಕ್ಸ್ ನೋಡಪ್ಪಯ್ಯ. ಇರ್ಲಿ ಬಿಡಮ್ಮ, ಆರಾಮಾಗಿ ಮಾಡ್ರಿ. ನೀವು ಎಷ್ಟೊತ್ತಿಗೆ ಮಾಡಿದ್ರು ಊಟ ಮಾಡ್ತೀನಿ ನಾನು. ನೀನು ರಾತ್ರಿ 10 ಗಂಟೆಗೆ ಊಟ ಕೊಟ್ಟರು ಏನು ಎತ್ತ ಕೇಳದೆ ಊಟ ಮಾಡ್ತೀಯ ಅಂತ ಗೊತ್ತಪ್ಪಯ್ಯ. ಆದ್ರೆ ನಮ್ಗೆ ಇಲ್ಲಿ ಜೀವ ಚುಟು ಚುಟು ಅಂತೈತೆ. ಮನ್ಯಾಗ ಇಬ್ರು ಹೆಂಗಸರಿದ್ದು ಕರೆಕ್ಟ್ ಟೈಮಿಗೆ ಅಡುಗೆ ಮಾಡಿ ನೀರು ಕೊಟ್ಟಿಲ್ಲ ಅಂತಂದ್ರೆ ಹೆಂಗಾಗ್ತೈತೆ ಹೇಳು? ಗಂಗಾ, ಸಾಕು ಬಿಡು. ಅಷ್ಟು ಬೆಳ್ಳುಳ್ಳಿ ಮತ್ತು ಭಾಳ ಹಾಕಿದ್ರೆ ನಾಲ್ಗೆಗೆ ಒಂಥರ ಆಗ್ತೈತೆ. ಕೊತ್ತಂಬರಿನೂ ಒಂದು ಸೀಡು ಹಾಕೋದು ಬೇಡ ಅಲ್ಲ, ಒಂದು ಸ್ವಲ್ಪ ಹಾಕೋಣ. ಇದರಲ್ಲಿ ಒಂದು ಸ್ವಲ್ಪ ಉಳ್ಸೋಣ. ಏನು ಮಟನ್ ಏನು ಒಂದು 2.5 kg ಹಂಗೆ ತರ್ತೈತೇನೋ. ಪಾಲಂದ್ರೆ ಅಷ್ಟೇ ಬರ್ತೈತೆ, ಸಾಕಷ್ಟೆ. ಅಷ್ಟು ಸಾಕಾಗ್ತೈತೆ ಬಿಡ್ರಿ. ಇನ್ನೊಂದು ಗಡ್ಡೆ ಹಾಕ್ತೀನಿ ನೋಡ್ರಿ ಬೆಳ್ಳುಳ್ಳಿದು. ಇನ್ನೊಂದು ಬೆಳ್ಳುಳ್ಳಿ ಗಡ್ಡೆ ಸುಲಿ ಸಾಕು, ಅಷ್ಟೇ ಮಸ್ತ್ ಆಗ್ತೈತೆ. ಅಷ್ಟು ಸುಲಿದು ಒಳಗೆ ಹೋಗಿ ನೀನು ಗಂಗಾ, ಅದು ಗುಂಡ್ಕಲ್ ಐತೆ ನೋಡು, ತೊಳ್ಕೊ ಹೋಗಿ. ಸ್ವಲ್ಪ ಎಲ್ಲ ಧೂಳ ಪಳ ಹೊಡಿಯುವಾಗೆಲ್ಲ ಧೂಳಾಗಿರ್ತೈತೆ. ರಾಜು ತಂದು ಕೊಡ್ತಾನೋ ಅಪ್ಪಯ್ಯ. ಆ ರೂಮ್ನಾಗ ಗುಂಡ್ಕಲ್ ಐತೆ ನೋಡು, ತಂದು ಸ್ವಲ್ಪ ಅಡುಗೆ ಮನೆಗೆ ಇಡಪ್ಪಯ್ಯ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳತೀನಿ. ನಾವು ಆರಾಮಿದೆ ನೋಡ್ರಿ ಫ್ರೆಂಡ್ಸ್. ನಿನ್ನೆ ವಿಡಿಯೋದಲ್ಲಿ ಲೈವಿಗೆ ಬಂದಿರೋದು ಹೇಳಿದ್ದೀರಿ. ಅದಕ್ಕೆ ಇಬ್ಬರು ಸಿಸ್ಟರ್ ಕಾಮೆಂಟ್ ಮಾಡಿದ್ರು ಲೈವ್ ವಿಡಿಯೋ ಅಪ್ಲೋಡ್ ಮಾಡಿರಿ ಅಂತ. ಆ ವಿಡಿಯೋ 1 ಗಂಟೆ 40 ನಿಮಿಷ ಆಗಿತ್ತು ರೀ. ಅಪ್ಲೋಡಿಗೆ ಕೊಟ್ಟರೆ ಎಷ್ಟು GB ತಗೋತಿತ್ತೇನೋ ಅಂತ ನಾನೇನು ಮಾಡಿದೆ ರೀ, ಅಪ್ಲೋಡ್ ಆಗುವಾಗಲೇ ನಾನು ಡಿಲೀಟ್ ಮಾಡಿದೆ ರೀ. ದಯವಿಟ್ಟು ಕ್ಷಮಿಸ್ರಿ. ಇನ್ನು ಮುಂದೆ ಬರಬೇಕಾದ್ರೆ ಕಮ್ಯುನಿಟಿ ಪೋಸ್ಟ್ ಹಾಕಿ ಲೈವ್ ಬರ್ತೀನಿ ರೀ. ಆಯ್ತು ರೀ ಫ್ರೆಂಡ್ಸ್, ಬರ್ರಿ ವಿಡಿಯೋನ ಮುಂದುವರ್ಸೋಣ. ಮಟನ್ ತಗೊಂಡು ಬಂದೆ. ಬಾ ಗಿರ್ಜಿ, ತಗೋ ಇದು. ಅವಾಗಿಂದ ನಿಂತು ಸಾಕಾಗ್ಬಿಡ್ತು ನೋಡಿ. ಜಲ್ದಿ ಅಡುಗೆ ಮಾಡ್ರಿ, ಊಟಕ್ಕೆ ಬರ್ತೀನಿ. ಜಲ್ದಿ ಅಡುಗೆ ಮಾಡ್ತೀವಿ. ನೀನೆಲ್ಲಿಗೆ ಹೋಗ್ತೀಯ ಈಗ? ಹಿಂಗ ಅಡ್ಡಾಡ್ಕೊಂತ ಹೋಗೋದು. ಅಡ್ಡಾಡ್ಕೊಂತ ಹೋಗಿ. ಮನ್ಯಾಗಾದ್ರೆ ಇದ್ದೇನು ಕೆಲಸ ಮಾಡೋದೈತೆ ಹೇಳು? ಮನ್ಯಾಗ ಮಗ ಇದ್ದಾನ, ಮಾತಾಡ್ಕೊಂತ ಕುಂದಿರ್ಬೇಕು. ಬಾಳ್ವೇದೇನಾದ್ರೂ ಮಾತಾಡಬೇಕು. ಏನೇನಿಲ್ಲ, ಬರೀ ಸೀನಪ್ಪ ಅಂಗಡಿ ಹತ್ರಕ್ಕೆ ಹೋಗೋದು, ಚಾ ಚುರುಮುರಿ ತಿನ್ನೋದು, ಚಾ ಕುಡ್ಕೊಂತ ಕುಂದಿರೋದು. ಇವತ್ತೇ ನೋಡು ಅಡುಗೆ ಮಾಡಿ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದೆ. ಇಲ್ಲಾಂದ್ರೆ ನಾವು ಯಾವಾಗಲೂ ಅಡುಗೆ ಮಾಡಿರ್ತೀವಿ, ನೀನು ಯಾವಾಗೋ ಬಂದು ಊಟ ಮಾಡೋದು. ಇದಾಯ್ತು ಬಾಳ್ವೆ. ಅದೇನೋ ಆಕಳ ಪಾಕಳ ತರ್ತೀನಂತ ಅನ್ನತ್ತಿದ್ದಿ. ಮಾತಾಡಿ ರಾಜು ಹತ್ರಕ್ಕೆ, ಮತ್ತು ಆಕಳ ತೊಗೊಂಡು ಬರ್ರಿ. ಈಗ ಆಕಳ ತರೋದು ಏನು ಅರ್ಜೆಂಟ್ ಐತೆ? ಇದಾನ್ ಬಿಡು, ರಾಜು ಮಾತಾಡಿದ್ರೆ ಆಯ್ತು. ಈಗ ಆಕಳ ತರೋದೇನು ಅರ್ಜೆಂಟ್ ಇಲ್ಲ. ಆದ್ರೆ ಅವ್ನು ಇದ್ದಾಗಲೇ ಒಂದು ಸ್ವಲ್ಪ ಏನೇನಾದ್ರೂ ಬಾಕಿ ಇರೋ ಕೆಲಸ ಮಾಡ್ಕೋಬೇಕು. ಏನೇನಿಲ್ಲ ನೋಡಿ, ಬರೇ ಊರ ಮುಂದೆ ಹೋಗಿ ಕೂತ್ಕೊಳ್ಳೋದು. ಈ ಬೇಸಿಗೆಗಾಲ ಯಾಕಾದ್ರೂ ಬರ್ತೈತೇನೋ ಅನ್ಸ್ಬಿಡ್ತೈತೆ ನನಗೆ. ತಲೆನೋ ಮಳೆಗಾಲ ಇದ್ರ ಆ ಕಡೆಗೆ ಹೊಲಕ್ಕೆ ಹೋಗಿ ಅವು ಇವು ಕೆಲಸ ಮಾಡೋದಾಗ್ತೈತೆ. ಬೇಸಿಗೆಗಾಲ ಬಂದ್ರೆ ಬರೀ ಎಲ್ಲೋಯ್ತು ನಿಮ್ಮ ತಾತ, ಎಲ್ಲೋಯ್ತು ನಿಮ್ಮ ಮಾವ, ಇದೇ ಪ್ರಶ್ನೆ ಕೇಳೋದಾಕೈತೆ. ಬಾ ಇಲ್ಲಿ ಮಟನ್ ಕೊಯ್ದು ಕೊಡ್ತೀನಿ. ಈತಲ ಕಡೆಗೆ ಹೋಗಿ ತೊಳ್ಕೊಂಡು ಬರುವಂತೆ. ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ರೆ ಜಲ್ದಿ ಸಾರಾಕೈತೆ. ಊಟ ಮಾಡಿ ಹೋಗುವಂತೆ. ಬಾ ತೊಳ್ಕೊ ಹೋಗಪ್ಪ. ಈಗ ಮಟನ್ ತೊಳ್ಕೊಂತ ಎಲ್ಲಿ ನನ್ನ ಕೈ ಎಲ್ಲ ವಾಸನೆ ಮಾಡ್ಕೊಳ್ಳಿ. ಕೆಲಸ ಆಯ್ತು ನನಗೆ, ಹೋಗಿ ಹೋಗ್ರಿ. ಮಾಡ್ತೀವಿ ಬಿಡು, ಗೊತ್ತೈತೆ ನನಗೆ. ಅಂಥದ್ದೇನು ಗನ್ನಂದಾರಿ ಕೆಲಸ ಐತೆ ಈಗ? ಊರು ಮುಂದಕ್ಕೆ ಹೋಗಿ ಕೂತ್ಕೊಳ್ಳೋದು ಅಷ್ಟೇ, ಬಿಟ್ರೆ ಏನೇನು ಇಲ್ಲ. ಬಾ ಇಲ್ಲಿ ಮಗನ ಜೊತೆ ಆದರೂ ಮಾತಾಡ್ಕೊಂತ ಕುಂದ್ರು. ಬಾ, ನಿನಗೇನು ಅಡುಗೆ ಮಾಡಕ್ಕೆ ಹೇಳಲ್ಲ ನಾನು ನನ್ನ ಸೊಸೆ ಮಾಡ್ತೀವಿ. ರಾಜು ಜೊತೆ ಮಾತಾಡ್ತಾ ಕುಂದ್ರು. ಬಾ. ಏನು ತಲೆನೋವಪ್ಪ ಈ ಗಿರ್ಜಿದು. ಹೋಗಕ್ಕೂ ಬಿಡಲ್ಲ, ಇಲ್ಲಿರಾಕೂ ಬಿಡಲ್ಲ. ಏನು ಕಟನ ಏನು. ಆಯ್ತು ತಗೋ, ಇಲ್ಲಿ ಕುಂದಿರ್ತೀನಿ. ರಾಜು ಕಳ್ಸು ಹೊರಗೆ. ಏನಂದಿ? ಏನಿಲ್ಲ, ನಿನಗೇನಾರ ಅನ್ನಕೈತ ಹೇಳು. ರಾಜುಗೆ ಹೊರಗೆ ಕಳ್ಸು, ಇಲ್ಲಿ ಕುಂದಿರ್ತೀನಿ ಅಂತ ಹೇಳಿದ್ನಿ. ಆಯ್ತು ನೋಡೋಣ ಏನು ಮಾಡತ್ತಾನ. ಗುಂಡ್ಕಲ್ ತೊಗೊಂಡೋಗಿ ಅಡುಗೆ ಮನೆಗೆ ಇಡಂತ ಹೇಳಿದ್ನಿ. ಕರೆಂಟ್ ಒಂದು ಇದ್ದಿದ್ದಿಲ್ಲ, ಫ್ಯಾನ್ ಇಲ್ಲ ಅಂತ ಇಲ್ಲ ಹೊರಗೆ ಬಂದು ಕುಂತಿದ್ದ ಅವನು ಇಷ್ಟರ ಮಟ. ಕರೆಂಟ್ ಬಂದ್ರೆ ಮತ್ತೆ ಮಲ್ಕೊಳ್ಳಿ, ಆಮೇಲೆ ನೀನು ಬೇಕಿದ್ರೆ ಹೋಗುವಂತೆ. ಈ ಹುಡುಗರು ಸ್ವಲ್ಪ ಎಲ್ಲೋಗಿದ್ದಾರೆ ನೋಡ್ಬಾ ಹೋಗು. ಅವಾಗಿಂದ ಏನು ಪತ್ತೆನೇ ಇಲ್ಲ. ಗುಂಡನೂ ಅಲ್ಲೇ ಆಡತಾನೆ. ಪುಟ್ಟಿ ಅಂತೂ ಬಿಡು, ಇಲ್ಲೇ ಇರ್ತಾಳವಳು. ಪುಟ್ಟಿ ಗುಂಡ ಒಂದೇ ಹತ್ರಕ್ಕಿದಾರ ನೋಡ್ಬಾ ಹೋಗು. ಏನು ಈ ಬಿಸಿಲಲ್ಲಿ ತಿರುಗ್ತಾರಪ್ಪ ಈ ಹುಡುಗರು. 10ನೇ ತಾರೀಕು ಮಟ ಶಾಲೆ ಐತೆ, ಹೋಗೋದು ಬಿಟ್ಟು ಬರೇ ಸೂಟಿ ಕೊಟ್ರಂತ ಮನ್ಯಾಗ ಇದಾರೆ ನೋಡಿ. ಇರು ಅಂತೀಯ, ಮಲ್ಕೊಂಡ್ರೆ ಹೋಗುವಂತೆ ಅಂತೀಯ. ನಾನು ಏನು ಮಾಡ್ಲಿ ಹೇಳು? ಎರಡೆರಡು ಯೋಚನೆ ಗಿರ್ಜಿನಿ. ನಾವು ಆ ಹುಡುಗರು ಎಲ್ಲಿದ್ದಾರೆ ನೋಡಿ ಹೋಗ್ಲಾ ನಾನು? ಆ ಹುಡುಗರು ಎಲ್ಲಿದ್ದಾರೆ ನೋಡಿ ಹೋಗ್ ಬಾ. ಭಾಳ ಅರ್ಜೆಂಟ್ ಇದ್ದಂಗೆ ಐತೆ ನಿನ್ಗೆ ಪಾಪ. ನೀನು ಏನಕ್ಕೆ ಹೋಗಾತಿ ಅಂತಾನು ಗೊತ್ತೈತೆ ನನಗೆ. ಇಷ್ಟು ಅರ್ಜೆಂಟ್ ಮಾಡಿ ಯಾವತ್ತೂ ಹೋಗಲ್ಲ. ಇಷ್ಟು ಹೇಳಿದ್ರು ಹೋಗಾತಿ ಅಂದ್ರೆ ಗ್ಯಾರಂಟಿ ಇಸ್ಪಿಟ್ ಆಡಕ್ಕೆ ಹೋಗತಿ, ಹೌದಾ ಇಲ್ಲ? ಹಂಗಿಂಗ್ ಅನ್ಕೊಂಡಿ. ಮತ್ತೆ ನೀನು ಬೆಳಗ್ಗೆಂದ ಬರೀ ಇಲ್ಲಿ ಮಟನ್ ತರಕ ಹೋಗಿದ್ದಾಯ್ತು. ಅದಕ್ಕೆ ಸ್ವಲ್ಪ ಹೊತ್ತು ಕುಂದ್ರು ಬರ್ತೀನಿ. ನಾನೇನು ಇಸ್ಬಿಟ್ಟದು ಏನು ಆಡಕ್ ಹೋಗಲ್ಲ. ಇವತ್ತೆಲ್ಲ ಆಡ್ತಾರ, ನಿನ್ನೆನ ಆಯ್ತದ ಆಟ ಆಡೋದು. ಆಯ್ತಾಗ ಹೋಗ್ಬಾ. ಹುಡುಗರು ಅಷ್ಟೇ ಎಲ್ಲಿದ್ದಾರೆ ನೋಡಿ ಹೋಗ್. ಮತ್ತೆ ಕರಿಯಾಕೊಬ್ರು ಬರೋಗತೆ ಮಾಡ್ಕೋಬೇಡ. ನೀನ ತಿಳ್ಕೊಂಡು 2 ತಾಸು ಬಿಟ್ಟು ಬಾ. ಕರಿಯಾಕದು ಏನು ಕಳಿಸ್ಬೇಡ, ಫೋನ್ ಮಾಡ್ರಿ, ಒಂದು ಬರ್ತೀನಿ ನಾನು. ಏನ ಫೋನ್ ಮಾಡ್ಬೇಕು? ಎಲ್ಲಿಗೆ? ಸೀನಪ್ಪ ಅಂಗಡಿಗ?
ಸೀನಪ್ಪ ಅಂಗಡಿ ಒಳಗಿನ ಫೋನಿಗೆ ಯಾಕೆ ನೀನ್ ಫೋನ್ ಮಾಡ್ತಿ? ನನ್ ಜೋಬ್ ಒಳಗ್ ಫೋನ್ ಐತಲ್ಲ ಅದಕ್ ಮಾಡ್ರಿ. ಅಬ್ಬಬ್ಬಬ್ಬ ಹ್ಞೂ ಮನ್ಯಾಗಿನ ಫೋನ್ ಜೋಬ್ ಒಳಗೆ ಹಿಡ್ಕೊಂಡು ಅಡ್ಡಾಡತ್ತೇನ್ ನೀನು? ಈಗ ಒಂದ್ ಸ್ವಲ್ಪ ಹೆಚ್ಚಿಗೆ ಏನಾದ್ರು ಮಾತಾಡಿದ್ರೆ ಕಿರಿಕಿರಿ ಸ್ಟಾರ್ಟ್ ಮಾಡ್ಬಿಡ್ತಾಳ. ಅದ್ಯಾಕೆ ಫೋನ್ ಇಟ್ಕೊಂಡು ಅಡ್ಡಾಡತಿ ಹಂಗ ಹಿಂಗ ಅಂತ ಮೊದ್ಲು ಹೋಗೋ ನಿಂದ್ರಿ ಇಲ್ಲಿಂದ. ಆಯ್ತಾ ಗುಲಗಿರ್ಜಿ, ಬರ್ತೀನಿ ನಾನು ಮಧ್ಯಾಹ್ನಕ್ ಬರ್ತೀನಲ್ಲ ಅವಾಗ ಇಟ್ಟೋಗ್ತೀನಿ ತಗೋ ಫೋನ್. ನಿಂತ್ಕೋ ಇಲ್ಲಿ, ನಾನು ಹೇಳೋ ಸ್ವಲ್ಪ ಕೇಳಿಲ್ಲಿ. ಅಯ್ಯ ಹೋಗೇ ಬಿಡ್ತೆ. ಹೋಗಂತಡಿ. ಏನೇನು ಮಾಡಿದಾಳೆ ಏನೋ ಗಂಗಾ ಎಲ್ಲ ಜೋಡಿಸಿದ್ರೆ ಜಲ್ದಿ ಜಲ್ದಿ ಇದು ಮಟನ್ ಕೊಯ್ದು ಒಗ್ಗರಣೆ ಕೊಟ್ಬಿಡ್ತೀನಿ. ಖುಷಿ ಓನಪ್ಪ ಬಾ ಇತ್ತಲ್ ಕಡೆಗೆ ಬಾ, ಮಟನ್ ತೊಳಿತೀನಲ್ಲ ಒಂದು ಪೀಸ್ ಹಾಕ್ತೀನಿ ಬಾ ನಿನ್ಗೆ. ಹಾಕ್ತೀನಿ ತಡಿ, ಯಾಕೆ ಹಂಗೆ ಕೂಗಾತಿ? ಮಟನ್ ತೊಳೆಯೋದು ಬೇಡ ಮತ್ತು ನಿನಗೂ ಹಂಗೆ ಹಾಕಿದ್ರೆ ನಾವು ಅಷ್ಟೇ ತೊಳೆ ತಿಂತೀವಿ. ಇರೋ ಹಾಕ್ತೀನಿ. ಆಗ ಒಂದ ಪೀಸ್ ಹಾಕಿದ್ನಿ ತಗೊಂಡು ಓಡೋ ಹೋಗ್ಬಿಡ್ತಿದ್ ಖುಷಿ. ಖುಷಿ ಸಾಕ ಒಂದ ಪೀಸ್, ಇನ್ನೊಂದೆರಡು ಪೀಸ್ ಹಾಕೋಣಂತಿದ್ನಿ ನಾನು. ಇರ್ಲಿ ತಗೋ ಇರ್ಲಿ, ಈಗ ಸಾರಿಗೆ ಒಗ್ಗರಣೆ ಕೊಡ್ತೀವಲ್ಲ ಸಾರೊಳಗಿನ ಒಂದೆರಡು ಪೀಸ್ ಹಾಕ್ತೀನಂತೆ ಅದಷ್ಟಿನ್. ತಡಿಯವ ಆಯ್ತಿದ್ದು ತೊಳೆದು ಮತ್ತು ಜಾಸ್ತಿ ತೊಳೆದ್ರೆ ರುಚಿ ಹೋಗ್ಬಿಡ್ತೈತೆ ಮಟನಿಂದ. ಜಲ್ದಿ ಹೋಗಿ ಸಾರಿಗೆಲ್ಲ ಜೋಡಿಸ್ಕೊಂಡಿದ್ದಾಳೇನೋ ಗಂಗಾ, ಹೋಗಿ ಒಗ್ಗರಣೆ ಕೊಟ್ಬಿಡ್ತೀನಿ. ಗಂಗಾ ಅಯ್ಯ ಅಲ್ಲೇ ಮಸಾಲೆ ರುಬ್ಬದೆ? ಹ್ಞೂ ರೀ ಅತ್ತೆ, ಮಸಾಲೆ ಎಲ್ಲ ಹುರ್ಕೊಂಡು ರುಬ್ಬಾತೀನಿ ನೋಡ್ರಿ. ಈರುಳ್ಳಿ ಕೊಯ್ದಿಟ್ಟಿನಿ ನೋಡ್ರಿ, ಒಗ್ಗರಣೆ ಕೊಡ್ರಿ ನೀವು. ಒಗ್ಗರಣೆ ಕೊಡ್ತೀನಿ, ಆದ್ರೆ ಬಂದು ರುಬ್ತಿದ್ ನಾವು, ಅದನ್ನ ಯಾಕೆ ರುಬ್ಬಕ್ಕೆ ಹೋಗಿದ್ದೆ? ಬಾ ಇಲ್ಲಿ ನಾನು ರುಬ್ತೀನಿ, ಒಗ್ಗರಣೆ ಕೊಡ್ಬಾ ನೀನು. ಇರ್ಲಿ ತಗೊಳ್ರಿ, ನಾನೀಗ ರುಬ್ಬಾತೀನಿ, ಒಗ್ಗರಣೆ ಕೊಡ್ರಿ. ನಂಗೆ ಅದು ಉಪ್ಪು ಖಾರ ಎಲ್ಲ ಹಾಕೋದು ಗೊತ್ತಾಗಲ್ರಿ, ಮತ್ತು ಭಾಳ ಐತಲ್ರಿ ಅದು ಮಟನ್. ಭಾಳ ಎಲ್ಲ ಐತೆ ಮಟನ್, 2-2.5 kg ಅಷ್ಟೇ ಐತೆ. 1 kg ಮಟನ್ ಚಿಕನ್ ತಂದಾಗ ಮಾಡ್ತೀಯಲ್ಲ ಅದಕ್ಕೆ ಹೆಂಗೆ ಆಗ್ತೀಯೋ ಇದಕ್ಕೆ ಒಂಚೂರು ಚೂರು ಉಪ್ಪು ಖಾರ ಮುಂದೆ ಮಾಡ್ಬೇಕಷ್ಟೇ. ಆಯ್ತು ಈರುಳ್ಳಿ ಕೊಡು, ಒಗ್ಗರಣೆ ಕೊಡ್ತೀನಿ ನಾನು. ಅದು ನುಣ್ಣಗೆ ರುಬ್ ಸ್ವಲ್ಪ. ಮಟನ್ ಮಸಾಲ ಆಯ್ತಾ ಗಂಗಾ? ಆಯ್ತಾ? ಇಲ್ಲ ನೋಡಿಲ್ಲ ಅಂದ್ರೆ ನಿಮ್ಮ ಮಾವನ ಕೈಯಲ್ಲಿ ತರ್ಸೋಣ ಒಂದು ಅಂಗಡಿಲಿ. ಆಯ್ತ್ರಿ ಅತ್ತೆ. ಆಯ್ತಾ? ಸಾಕು ಬಿಡು, 2 kg ಮಟನಿಗೆ ಒಂದು ಅರ್ಧ ಪ್ಯಾಕೆಟ್ ಇದ್ರೆ ಸಾಕಾಗ್ತೈತೆ. ನಾವೇನಿದು ಮಸಾಲ ಖಾರ ಹಾಕ್ತೀವಲ್ಲ ಅದು ಹಾಕ್ತಾ ಇದ್ರೆ ನಡೀತೈತೆ. ಎಲ್ಲರೂ ಹಾಕ್ತಾರಲ್ಲ ಮಟನ್ ಮಸಾಲ ಅಂತ ನಾವು ಹಾಕೋದು. ಮತ್ತು ಇದು ಉಳಿದು ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಿ, ಅದು ಒಂದು ಸುಮ್ಮನೆ ಟೇಸ್ಟಿಗೆ ಎಲ್ಲರೂ ಹಾಕ್ತಾರಂತ ನಾವು ಹಾಕೋದು. ಇರವ ಒಗ್ಗರಣೆ ಕೊಟ್ಟು ಉಪ್ಪು ಖಾರ ಹಾಕಿ ಕುದಿಯಕ್ಕೆ ಇಟ್ಬಿಡ್ತೀನಿ. ಆಯ್ತವ, ಇದು ಈರುಳ್ಳಿ ಒಗ್ಗರಣೆ ಕೊಟ್ಟು ಉಪ್ಪು ಖಾರ ಅರಿಶಿನ ಹಾಕಿ ಮಟನ್ ಕುದಿಯಕ್ಕೆ ಇಟ್ಟಿನಿ. ಚೆನ್ನಾಗಿ ಕುದಿಲಿ ಇದು. ಕುದ್ಮೇಲೆ ಆಮೇಲೆ ಸಪ್ರೇಟ್ ಮಾಡಿ ಒಂದು ಫ್ರೈ ಒಂದು ಸಾರು ಮಾಡಿದ್ರೆ ಆಗ್ತೈತೆ. ಒಂದ ಮಾಡಿದ್ರೆ ಆಗೋದು, ರಾಜು ತಿನ್ನಲ್ಲಲ್ಲ ಅದಕ್ಕೆ ಮತ್ತೆ ಸಪ್ರೇಟ್ ಮಾಡಲೇಬೇಕು ಅವ್ನು ಬಂದಾಗ. ಸಾಕು ಬಿಡು ಗಂಗಾ, ನುಣ್ಣಗಾದ್ರೆ ಸಾಕು ಬಿಡು ಅಷ್ಟು. ಆಯ್ತು ರೀ ಅತ್ತೆ. ಇದು ಉಪ್ಪು ಖಾರ ಅರಿಶಿನದೆಲ್ಲ ಎತ್ತಿಡ್ಲಿ ರೀ? ಈಗೇನು ಬೇಡ, ಎತ್ತಿಡ್ ಸಾಕು. ಆಮೇಲೆ ಸಾರಿಗೆ ಒಗ್ಗರಣೆ ಕೊಡ್ಬೇಕಾದ್ರೆ ಒಂದು ಸ್ವಲ್ಪ ಹಾಕಿದ್ರೆ ಆಗ್ತೈತೆ. ಆ ರುಬ್ಬು ಕಲ್ ಮೇಲೆ ಏನಾದರೂ ಬಿದಿಗಿತ್ತೈತೆ ಪಾತ್ರೆ ಮುಚ್ತೆ ನೋಡಿ, ಮುಚ್ಚಿಟ್ಟು ಹೊರಗೆ ಬಾ ಹೋಗೋಣ. ಬಾಸೆಕೆ ಆಗತೈತವ ನನಗಂತೂ. ಇಲ್ಲಿ 1 ನಿಮಿಷ ಕುಂದ್ರಾಕಾಗತ್ತಿಲ್ಲ, ಎಲ್ಲ ಅಡಿಕೆ ಹಾಕೋತೀನಿ ನಾನು. ಈ ಹುಡುಗರು ಏನು ಬಂದ್ರೆ ಏನು? ಇರ್ಲಿ ತಗೊಳ್ರಿ ಅತ್ತೆ, ಅವ್ರಿಗೆ ಬಂದ್ರು ಊಟ ನೀಡ್ಕೊಡಂತಾರಿ. ಮಟನ್ ಈಗ ಕುದಿಯತೈತೆ, ಆಮೇಲೆ ಬರ್ಲಿ ಅವ್ರು. ಆಯ್ತು ತಗೊಳ್ರಿ, ಇದೆಲ್ಲ ಮುಚ್ಚಿಟ್ಟು ಬರ್ತೀನಿ ನಾನು, ಹೋಗ್ಯಾರಿ ನೀವು. ಗಂಗಾ ಆಯ್ತು ತಗೋ, ನಿಧಾನಕ್ಕೆ ಬರ್ಲಿ ಅವ್ರು. ಹಂಗಾದ್ರೆ ರಾಜು ಕರ ಆಯ್ತಾನ ನೋಡಿ, ಏನು ಕೇಳೋದು? ನಾನು ಹೊರಗೆ ಹೋಗಿ ಎಲ್ಲ ಅಡಿಕೆ ಹಾಕೋತೀನವ. ಹರೇ ರಾಮಕೃಷ್ಣ.